ಇದೆ ಈಗ ಗ್ಯಾಸ್ ಇಲ್ಲ ಅಂದ್ರೆ ನಮ್ಮ ಹೋಟೆಲ್ 95% ಗ್ಯಾಸ್ ಇಂದನೇ ಕುಕ್ ಮಾಡಬೇಕಾಗುತ್ತೆ. ಇದಿಲ್ಲ ಅಂದ್ರೆ ನಮಗೆ ಹೋಟೆಲ್ ನಡ್ಸಕ್ಕೆ ಕಷ್ಟ ಆಗ್ತದೆ. ಈಗ ಕಳೆದ ಸೋಮವಾರದಿಂದ ನಮ್ಗೆ ಸಪ್ಲೈ ಸಿಗ್ತಾ ಇಲ್ಲ. ಆಮೇಲೆ ಸರ್ಕಾರ 60 ದಿವಸಕ್ಕೆ ಆಗುವಷ್ಟು ನಮ್ಮ ಹತ್ರ ಗ್ಯಾಸ್ ಇದೆ ಅಂತ ಒಂದ್ ಕಡೆ ಹೇಳಿದೆ. ಇನ್ನೊಂದ್ ಕಡೆ ಈಗ ಕಮರ್ಷಿಯಲ್ ಫಿಲ್ಲಿಂಗ್ ಅನ್ನ ಸ್ಟಾಪ್ ಮಾಡಿದ್ದಾರೆ ಅಂತೇಳಿ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಮಾಹಿತಿ ಬಂದಿದೆ. ಇದ್ರ ವಿಚಾರವಾಗಿ ನಮ್ಮ ಸಂಘದಿಂದ ನಾನು ಜಾಯಿಂಟ್ ಸೆಕ್ರೆಟರಿ ಆಗಿ ನಮ್ಮ ಎಲ್ಲ ಒಂದು ಚರ್ಚೆ ಮಾಡಿದಾಗ, ಇಲ್ಲ ಕಮರ್ಷಿಯಲ್ ಫಿಲ್ಲಿಂಗ್ ಸದ್ಯದಲ್ಲಿ ನಾವು ಮಾಡ್ತಾ ಇಲ್ಲ, ಡೊಮೆಸ್ಟಿಕ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದೀವಿ, ಡೊಮೆಸ್ಟಿಕ್ ಫಿಲ್ಲಿಂಗ್ ಮಾಡ್ತಾ ಇದೀವಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಾವೀಗ ಈ ಆಲ್ಟರ್ನೇಟ್ ನಮ್ಗೊಂದು 15 ಡೇಸ್ ಟೈಮ್ ಕೊಟ್ಟು ಈ ರೀತಿಯಾಗಿ ನಿಲ್ಸಿದ್ರೆ ಒಂದು ಅನುಕೂಲ ಆಗ್ತಾ ಇತ್ತು. ಬಟ್ ಯಾವುದೇ ಕಾರಣಕ್ಕೂ ಏನು ಒಂದು ಸೂಚನೆ ಕೊಡದೆ ಏಕಾಏಕಿ ನಿಲ್ಸಿದ್ದಾರೆ. ಸ್ವಲ್ಪ ಕಷ್ಟನೇ ಆಗ್ತಾ ಇದೆ. ಬಂದ್ ಮಾಡುವಂತ ಪರಿಸ್ಥಿತಿ ಉದ್ಭವ ಆಗಿದೆ ಈಗ. ಮೆನುವಿನಲ್ಲಿ ಏನಾದ್ರು ಕಮ್ಮಿ ಮಾಡಿದ್ದೀರಾ ಸರ್? ಯಾವ್ದಾದ್ರು ಅಲ್ಲ, ಐಟಮ್ಸ್ ಅನ್ನ ಕಟ್ ಮಾಡಿದ್ದೀರಾ? ಅನಿವಾರ್ಯ ಈಗ ಅರ್ಧ ದಿವಸ ಮೆನು ಕಡಿಮೆ ಮಾಡಿದೀವಿ. ಗ್ಯಾಸ್ ದೋಸೆನ ಒಂದು 2 ಅವರ್ಸ್ ಲೇಟ್ ಆಗಿ ಓಪನ್ ಮಾಡ್ತಾ ಇದೀವಿ. ಮಧ್ಯಾಹ್ನ 1 ಗಂಟೆ ದೋಸೆ ಕ್ಲೋಸ್ ಮಾಡ್ತಾ ಇದೀವಿ, ಮತ್ತೆ 4 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ಆಮೇಲೆ ಹೋಟೆಲ್ ಸಮಯನೂ ಸ್ವಲ್ಪ ಕಡಿಮೆ ಮಾಡ್ತಾ ಇದೀವಿ, ಒಂದೂವರೆ ಗಂಟೆ ಕಡಿಮೆ ಮಾಡ್ತಾ ಇದೀವಿ. ಈ ರೀತಿಯಾದ ಒಂದು ಸರ್ಕಸ್ ಮಾಡ್ತಾ ಇದೀವಿ. ಅದು ಒಂದು 2 ದಿವಸಕ್ಕೆ ಆಗ್ಬೋದು. ಆಮೇಲೆ ಅನಿವಾರ್ಯ ಸಿಗದೆ ಇದ್ರೆ ನಾವು ಬೇರೆ ಆಲ್ಟರ್ನೇಟ್ ಒಂದು ಯೋಚನೆ ಮಾಡ್ತಾ ಇದೀವಿ. ಯಾಕಂತೇಳಿ ಈ ಇಂಡಕ್ಷನ್ ಸ್ಟವ್ ಯೂಸ್ ಮಾಡಿ ಅಡಿಗೆ ಮಾಡುವಂಥದ್ದು ಅದರಲ್ಲಿ ತುಂಬಾ ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಂದು ವಿಚಾರದಲ್ಲಿ ಮಾಡ್ಬೋದು. ಒಂದು ಬಾಯ್ಲರ್, ಎಲೆಕ್ಟ್ರಿಕಲ್ ಬಾಯ್ಲರ್ ಬಗ್ಗೆ ಒಂದು ಚಿಂತನೆ ಮಾಡಿ ಅದ್ರನ್ನ ಒಂದು ತರಿಸಿಬಿಟ್ಟು ಅದು ಮಧ್ಯಾಹ್ನವರೆ ಬರ್ಬೋದು. ಅದ್ರದ್ದು ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಅಂದ್ರೆ ಈ ಒಂದು ಸಿಲಿಂಡರ್ ನಾವು ಸೇವ್ ಆಗುತ್ತೆ. ದೋಸೆ ಒಲೆನೂ ಸ್ವಲ್ಪ ನೀವು ಕಟ್ ಮಾಡಿದ್ರೆ ಒಂದು ಅರ್ಧ ಸಿಲಿಂಡರ್ ಕಡಿಮೆ ಆಗುತ್ತೆ. ಕಾಫಿದು ಒಂದು ಅರ್ಧ ಸಿಲಿಂಡರ್, ಒಂದು 2 ಸಿಲಿಂಡರ್ ನಾವು ಪರ್ ಡೇ ಸೇವ್ ಮಾಡ್ಬೋದಂತ ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಈಗ ಸರ್ಕಾರ ಸದ್ಯಕ್ಕೆ ಹಾಸ್ಟೆಲ್ ಮತ್ತೆ ಸ್ಕೂಲ್ಗಳಾಗಿರ್ಬೋದು, ಹಾಸ್ಪಿಟಲ್ ಇಲ್ಲಿಗೆ ನಾವು ಸದ್ಯಕ್ಕೆ ಪ್ರಾಥಮಿಕವಾಗಿ ಆದ್ಯತೆ ಕೊಡ್ತೀವಿ ಅಂತ ಹೇಳಿರೋದು. ನಿಮ್ಮ ಹೋಟೆಲ್ಗಳಿಗೂ ಸ್ವಲ್ಪ ಗಮನ ಕೊಟ್ಟಿದ್ರೆ ಸರಿ ಆಗಿರೋದು ಏನು? ಅಲ್ಲ, ಅವರು ಒಂದು ಆಸ್ಪತ್ರೆ ಹಿತದೃಷ್ಟಿಯಿಂದ ಹೇಳಿದ್ದಾರೆ, ಮತ್ತೆ ಬೇರೆ ಈ ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳಿದ್ದಾರೆ, ಅಲ್ಲಿಗೆ ಹೇಳಿದ್ದಾರೆ. ಜೊತೆಗೆ ಎಲ್ರಿಗೂ ಫುಡ್ ಬೇಕಲ್ಲ. ಬೆಂಗಳೂರು 1.25 ಕೋಟಿ ಜನ ಇವತ್ತು ಪತ್ರಕರ್ತರಾಗಿರ್ಬೋದು, ಪೊಲೀಸ್ನವರು, ಆಮೇಲೆ ಮಾಧ್ಯಮದವರು, ಆಮೇಲೆ ನಮ್ಮ ಇವರು ಲಾಯರ್ಸು, ಆಮೇಲೆ ಸರ್ಕಾರಿ ಕಚೇರಿಗಳಿಗೆ ಹೊರಗಡೆ ಓಡಾಡೋರು ಇದ್ದಾರೆ. ಅವ್ರಿಗೆ ಎಲ್ಲರಿಗೂ ಫುಡ್ ಬೇಕಾಗುತ್ತೆ. ಆಮೇಲೆ ಸ್ವಿಗ್ಗಿ ಝೊಮ್ಯಾಟೊ ತರಿಸೋರು ಇದ್ದಾರೆ. ಅವರಿಗೂ ಒಂದು ಪ್ರಾಮುಖ್ಯತೆ ಕೊಡ್ಲೇಬೇಕಾಗುತ್ತೆ. ಎಲ್ಲ ಜೊತೆ ಅದಕ್ಕೂ ಕೊಡಿ ಅಂತ ನಾವು ಕೇಳ್ತಾ ಇದ್ವಿ. ಅದು ಇನ್ನೂ ಫಿಲ್ ಮಾಡ್ತಾ ಇಲ್ಲ. ಇನ್ನು ಸರ್ಕಾರ ಒಂಥರ ಕೈ ಚೆಲ್ಲಿ ಕೂತಿದೆ ಅಂತಾನೆ ಹೇಳ್ಬೋದು. ಅವ್ರ ಕಡೆ ಆಗ್ಲಿಲ್ಲ. ಈಗ ನಾವೇನಾದ್ರೂ ಒಂದು ಪ್ರಯತ್ನ ಮಾಡಿ ಹೊಸ ಪ್ರಯತ್ನದಲ್ಲಿ ಮಾಡ್ತಾ ಇದೀವಿ. ದಿನಕ್ಕೆ ಎಷ್ಟು ಸಿಲಿಂಡರ್ಗಳು ಬಳಕೆ ಆಗ್ತಿತ್ತು, ಇವಾಗ ಎಷ್ಟು? ಅದು ದಿನಕ್ಕೆ 5 ಸಿಲಿಂಡರ್ ನಮಗೆ ಬೇಕು. ಈಗ ನಮ್ಮ ಒಂದ್ 2 ಸಿಲಿಂಡರ್ ನಿನ್ನೆ ಬಂತು. ಇನ್ಯಾರೋ ಒಬ್ರು 2 ಸಿಲಿಂಡರ್ ಕೊಟ್ರು. ಇವತ್ತಿನ ಒಂದು ಪರಿಸ್ಥಿತಿ ನಡೆಸ್ತಾ ಇದೀವಿ. ಅದರಲ್ಲೂ ಸ್ವಲ್ಪ ಕಟ್ ಮಾಡಿ ಒಂದಿಷ್ಟು ಐಟಮ್ಗಳ ಮೆನುಗಳನ್ನು ಕಟ್ ಮಾಡಿದೀವಿ. ನಾಳೆಯಿಂದ ಒಂದಿಷ್ಟು ದೋಸೆ, ಆಮೇಲೆ ಅಕ್ಕಿ ರೊಟ್ಟಿ ಎಲ್ಲ ಸ್ಟಾಪ್ ಮಾಡ್ಬೇಕಂತ ಹೇಳಿದೀವಿ. ಒಂದು ಈ ನಿಟ್ಟಿನಲ್ಲಿ ಸರ್ಕಸ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಬೆಲೆ ಕೂಡ ಜಾಸ್ತಿ ಆಗಿದೆ ಗ್ಯಾಸ್ ಸಿಲಿಂಡರ್. ಅದೇ ಬೆಲೆ ಈಗ ದುಡ್ಡು ಕೊಟ್ಟರು ಸಿಲಿಂಡರ್ ಸಿಗ್ತಾ ಇಲ್ಲ. ಆದ್ರಿಂದ ಬೆಲೆ ಈಗ 2800 3000 ರೂಪಾಯಿನೂ ಹೇಳ್ತಾ ಇದಾರೆ. ಬಟ್ ಅದನ್ನ ಕೊಟ್ಟಾದ್ರೂ ನಡೆಸ್ಬೇಕು. ಹೋಟ್ಲ್ ನಡ್ಸಕ್ ಕೊನೆ ಪ್ರಯತ್ನ ನಮ್ದು. ಹೋಟ್ಲು ಯಾವ ಕಾಲದಲ್ಲೂ ನೀವು ಕ್ಲೋಸ್ ಮಾಡಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಗ್ರಾಹಕರಿಗೆ ನೀವು ಒಂದು ಆಹಾರ ಕೊಡ್ಬೇಕನ್ನೋ ದೃಷ್ಟಿಯಲ್ಲೇ ನಾವು ಕೆಲಸ ಮಾಡ್ತಾ ಇದೀವಿ. ಆದ್ರಿಂದ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ. ಕೊನೆಯದಾಗಿ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಒಂದು ಮುಂದೆ ಬಂದು ನಮ್ಮ ಸಮಸ್ಯೆನ ಆಲಿಸ್ಬಿಟ್ಟು, ಅಥವಾ ಈಗ ಏನು ಎಲೆಕ್ಟ್ರಿಷಿಯನ್ ಇಂಡಕ್ಷನ್ ಸ್ಟವ್ ಹಾಕೊಳ್ಳಿ ನೀವು, ಈ ರೀತಿಯಾಗಿ ಅನುಕೂಲ ಆಗುತ್ತೆ. ನಾವು ಅದಕ್ಕೆ ಏನು ಎಷ್ಟು ನಮಗೆ ಕಿಲೋವ್ಯಾಟ್ ಸಾಮರ್ಥ್ಯ ಬೇಕು ನಾವು ಎಕ್ಸ್ಟ್ರಾ ಸ್ಯಾಂಕ್ಷನ್ ಮಾಡ್ತೀವಿ. ತಕ್ಷಣದಲ್ಲೇ 24 hours ಅಲ್ಲಿ ನೀವು ಅಪ್ಲಿಕೇಶನ್ ಕೊಟ್ರೆ ಸ್ಯಾಂಕ್ಷನ್ ಮಾಡ್ತೀವಿ. ಈ ರೀತಿಯಾಗಿ ಅವರೊಂದು ನಮ್ಗೊಂದು ಭರವಸೆ ಕೊಡ್ಬೇಕಾಗುತ್ತೆ. ಅದಕ್ಕೆ ನಾವು ಹಣ ಪೇ ಮಾಡ್ತೀವಿ, ಬೇರೆ ವಿಚಾರ. ಆದ್ರೆ ಈ ಸ್ಯಾಂಕ್ಷನ್ಗೆ ತುಂಬಾ ದಿವಸ ಹಿಡಿಯುತ್ತೆ, ಒಂದು ಪ್ರೊಸೀಜರ್ ಇದೆ. ಅದನ್ನೆಲ್ಲ ಸರಳೀಕರಣ ಮಾಡಿ ಈ ರೀತಿಯಾಗಿ ಅವರು ಒಂದು ಬಂದು ಕೈ ಜೋಡಿಸ್ಬೇಕಾಗತ್ತೆ. ಸರ್ಕಾರ ಯಾವುದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ ಹೋಟೆಲ್ ಉದ್ಯಮದ ಬಗ್ಗೆ. ಬಹಳ ಒಂದು ಬೇಸರದ ಸಂಗತಿ.